ಪೂರ್ವಕಾಲದಲ್ಲಿ ಕುವೆಂಪು ಆಗ್ಬೋದು, ತೀನಂ ಶ್ರೀ ಆಗ್ಬೋದು, DLN ಆಗ್ಬೋದು, TS ವೆಂಕಣ್ಣಯ್ಯ ಆಗ್ಬೋದು, ಈ ರೀತಿ ಅನೇಕರು ಸಾಹಿತ್ಯ ರಚನೆಯ ಸಂದರ್ಭದಲ್ಲಿ, ಸಾಹಿತ್ಯದ ಚರ್ಚೆಯ ಸಂದರ್ಭದಲ್ಲಿ ಮಾದರಿಯಾಗಿ ನಮ್ಮ ಕಣ್ಣ ಮುಂದೆ ಇರ್ತಾಯಿದ್ರು. ಆದರೆ ಬರ್ತಾ ಬರ್ತಾ ಅನೇಕ ಗೊಂದಲಗಳಾಗಿ ಅನೇಕ ಅನ್ಯ ಶಿಸ್ತುಗಳು ಸಾಹಿತ್ಯವನ್ನು ಬಗೆದು ನೋಡುವ ಕಾರಣದಿಂದಾಗಿ ಮಾದರಿಗಳು ಚದುರಿ ಹೋಗಿ ಕಾಲಕ್ರಮೇಣ ಅವು ಮರೆಯಾಗಿ ನಿಂತಂತೆ ಆಗಿದೆ. ಹೀಗಾಗಿ ಇವತ್ತು ಒಂದು ಗಟ್ಟಿ ಮಾದರಿಗಳು ನಮಗೆ ಅತ್ಯಗತ್ಯವಾಗಿ ಬೇಕಾಗಿದೆ ಮೌಲ್ಯಮಾಪನ ಸಂದರ್ಭದಲ್ಲಿ. ಹೀಗಾಗಿ ಇಂಥ ಮಾದರಿಗಳಲ್ಲಿ ನಮಗೆ ಮಾದರಿಯಾಗಿ ನಿಂತವರು ಡಾಕ್ಟರ್ ಎಂ ಬಸವಣ್ಣ, OL ನಾಗಭೂಷಣ ಸ್ವಾಮಿ, ಡಾಕ್ಟರ್ ಬಸವರಾಜ್ ಕಲ್ಗುಡಿ, ಹೀಗೆ ಅನೇಕ ಹಿರಿಯ ತಲೆಮಾರು ನಮ್ಮ ಮುಂದೆ ಇನ್ನೂ ಇದೆ. ಕನ್ನಡ ವಿಶ್ವವಿದ್ಯಾನಿಲಯದ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗ ಮತ್ತು ಅಭಿನವ ಬೆಂಗಳೂರು ಈ ಎರಡೂ ಸಂಸ್ಥೆ ಸೇರಿ ಈ ದಿನ ಆಯೋಜಿಸಿರುವ ಆನು ಒಲಿದಂತೆ ಹಾಡುವೆ ಕನ್ನಡ ಮನಸ್ಸಿನೊಂದಿಗೆ ಒಂದು ದಿನ 3ನೇ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿಯಾಗಿದ್ದೀರಿ. ಈ ಕಾರ್ಯಕ್ರಮವನ್ನು ನಾನು ಅತ್ಯಂತ ಹೃತ್ಪೂರ್ವಕ ಗೌರವಗಳೊಡನೆ ಚಾಲನೆಯನ್ನು ಕೊಟ್ಟಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮದ ವೇದಿಕೆಯ ಮೇಲಿರುವ ಇಡೀ ಕಾರ್ಯಕ್ರಮದ ಕೇಂದ್ರ ಬಿಂದು ಹಿರಿಯರು ಪ್ರೊಫೆಸರ್ ಎಂ ಬಸವಣ್ಣ ಅವರೇ, ನನ್ನ ಪೂಜ್ಯ ಗುರುಗಳು, ನಾಡಿನ ಶ್ರೇಷ್ಠ ಚಿಂತಕರು ಆದಂಥ ಪ್ರೊಫೆಸರ್ ಎಂ ಬಸವರಾಜ ಕಲ್ಗುಡಿಯವರೇ, ಡಾಕ್ಟರ್ ಎಂ ಬಸವಣ್ಣ ಅವರ ಕೃತಿಗಳ ದರ್ಶನವನ್ನು ಮಾಡಿಕೊಡಲಿರುವ ಡಾಕ್ಟರ್ ಸುಭಾಷ ರಾಜಮಾನೆಯವರೇ, ಆಶಯ ನುಡಿಗಳನ್ನು ಆಡಿದಂಥ ಡಾಕ್ಟರ್ ವೆಂಕಟಗಿರಿ ದಳವಾಯಿಯವರೇ, ವೇದಿಕೆಯ ಮೇಲಿರುವ ಈ ಕಾರ್ಯಕ್ರಮದ ಮತ್ತೊಬ್ಬರು ಪ್ರೇರಕರಾದ ಶ್ರೀಯುತ ರವಿಕುಮಾರ್ ಅವರೇ, ಹಾಗೂ ಇದೇ ಸಾಹಿತ್ಯ ಅಧ್ಯಯನ ವಿಭಾಗದ ವಿಶ್ರಾಂತ ಪ್ರಾಧ್ಯಾಪಕರು, ನಾಡಿನ ಹೆಸರಾಂತ ಕಥೆಗಾರರು ಆದಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಪ್ರೊಫೆಸರ್ ಅಮರೇಶ್ ನುಗಡೋಣಿಯವರೇ, ಎಲ್ಲ ಹಿರಿಯರೇ, ನಮ್ಮ ವಿಶ್ವವಿದ್ಯಾಲಯದ ಸಾಹಿತ್ಯ ಅಧ್ಯಯನ ವಿಭಾಗದ ವಿದ್ಯಾರ್ಥಿಗಳೇ ಮತ್ತು ಬೇರೆ ಬೇರೆ ಪ್ರೊಫೆಸರ್ ಎಂ ಬಸವಣ್ಣ ಅವರ ಅಭಿಮಾನಿಗಳೇ, ಸಾಹಿತ್ಯದ ಅಭಿಮಾನಿಗಳೇ, ಈಗಾಗಲೇ ರವಿಕುಮಾರ್ ಅವರು ಮತ್ತು ವೆಂಕಟಗಿರಿ ದಳವಾಯಿಯವರು ಈ ಕಾರ್ಯಕ್ರಮದ ಔಚಿತ್ಯವನ್ನು ಬಹಳ ಸೊಗಸಾಗಿ ನಿಮ್ಮ ಮುಂದೆ ಮಂಡಿಸಿದ್ದಾರೆ. ನಿಜವಾಗಲೂ ಈ ಕಾರ್ಯಕ್ರಮ ಕನ್ನಡ ವಿಶ್ವವಿದ್ಯಾನಿಲಯಕ್ಕೆ ಒಂದು ಹೆಮ್ಮೆಯ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ. ಈ ವೇದಿಕೆಯ ಮೇಲೆ ಸಾಹಿತ್ಯ ಅಧ್ಯಯನ ವಿಭಾಗದ ಮತ್ತೊಬ್ಬರು ಅಧ್ಯಾಪಕರಾದಂಥ ಗೋವಿಂದ ಅವರು ಕೂಡ ಇದ್ದಾರೆ. ಸಾಹಿತ್ಯಾಭಿಮಾನಿಗಳೇ, ಮನಃಶಾಸ್ತ್ರಜ್ಞರಾದಂಥ ಹಾಗೂ ಸಾಹಿತ್ಯದ ಒಡನಾಟ ಉಳ್ಳಂಥ ಡಾಕ್ಟರ್ ಎಂ ಬಸವಣ್ಣ ಅವರನ್ನು ಈ ಆನು ಒಲಿದಂತೆ ಹಾಡುವೆ ಕಾರ್ಯಕ್ರಮಕ್ಕೆ ಯಾಕೆ ನಾವು ಕೇಂದ್ರೀಕರಿಸಿದ್ದೀವಿ ಅನ್ನೋದು ಈಗೆಲ್ಲ ತಮಗೆ ತಿಳಿದಿದೆ. ಕನ್ನಡ ಸಾಹಿತ್ಯದ ನವ್ಯ ಕಾಲಘಟ್ಟದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಎರಡು ಬಹಳ ದೊಡ್ಡ ರೆಕ್ಕೆಗಳನ್ನು ಒದಗಿಸಿದ್ದು ವಿಮರ್ಶಾ ಕ್ಷೇತ್ರಕ್ಕಾಗ್ಬೋದು, ರಚನೆಗಾಗ್ಬೋದು. ಒಂದು ಸಮಾಜಶಾಸ್ತ್ರ, ಮತ್ತೊಂದು ಮನೋವಿಜ್ಞಾನ. ಮನೋವಿಜ್ಞಾನದ ಅನೇಕ ಅಂಶಗಳನ್ನು ನಮ್ಮ ಪ್ರಾಚೀನ ಕಾವ್ಯ ಮೀಮಾಂಸಕಾರರು ಕೂಡ ಅಲ್ಲಲ್ಲಿ ಹೇಳ್ತಾ ಬಂದಿದ್ದಾರೆ. ಸಾಹಿತ್ಯದ ಪ್ರಯೋಜನ ಏನು, ಸಾಹಿತ್ಯ ರಚನೆಯ ಸ್ಫೂರ್ತಿ ಏನು ಅಂತ ಚರ್ಚೆ ಆಗೋ ಸಂದರ್ಭದಲ್ಲಿ ಮನೋವೈಜ್ಞಾನಿಕ ವಿಶ್ಲೇಷಣೆಯು ಕೂಡ ಅವರು ಆ ನೆರವನ್ನು ಪಡ್ಕೊಂಡಿದ್ದಾರೆ. ಆದರೆ ಆಧುನಿಕ ಕಾಲಘಟ್ಟಕ್ಕೆ ಬಂದಾಗ ಪ್ರಾಚೀನರ ಎಲ್ಲ ತತ್ವಗಳನ್ನು ಬದಿಗೆ ಸರಿಸಿ ಹೊಸ ಒಂದು ಆಯಾಮವನ್ನು ವಿಮರ್ಶೆಗೆ ದೊರಕಿಸಿಕೊಟ್ಟದ್ದು ಸಮಾಜಶಾಸ್ತ್ರ ಮತ್ತು ಮನೋವಿಜ್ಞಾನ ಅನ್ನುವಂಥದ್ದು ತಮಗೆಲ್ಲರಿಗೂ ಕೂಡ ತಿಳಿದಿದೆ. ಎಷ್ಟರ ಮಟ್ಟಿಗೆ ಅಂದರೆ ಒಂದು ಸಾಹಿತ್ಯದ ಮೌಲ್ಯಮಾಪನ ಸಂದರ್ಭದಲ್ಲಿ ಎರಡೂ ಅಂಶಗಳು ಪ್ರಧಾನ ಭೂಮಿಕೆಯಲ್ಲಿ ನಿಂತು
ವಿಷಯವನ್ನು ಮಂಡಿಸ್ತಾ ಇದ್ದಿದ್ದು ತಮಗೆಲ್ಲ ಗೊತ್ತು. ಇಂಥ ಸಂದರ್ಭದಲ್ಲಿ ಇವತ್ತಿನ ಈ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡ್ತಾ ಇರುವಂಥ ಯುವಕರಿಗೆ ಕೆಲವೊಂದು ಮಾದರಿಗಳು ನಮಗೆ ಬೇಕಾಗಿದೆ. ಆ ಮಾದರಿಗಳನ್ನು ನಾವು ಎಲ್ಲಿ ಹುಡುಕೋದು ಅಂದರೆ ಈ ಥರ ಡಾಕ್ಟರ್ ಎಂ ಬಸವಣ್ಣನವರ ಕೆಲಸ ಕಾರ್ಯಗಳಲ್ಲಿ, ಅವರು ಸಾಧಿಸಿದ ಸಾಧನೆಗಳಲ್ಲಿ ನಾವು ಇವತ್ತು ಮಾದರಿಗಳನ್ನು ಹುಡುಕಿ ಆ ಮಾದರಿಗಳನ್ನು ನಮ್ಮ ಅಧ್ಯಯನದ ಪಥದಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟು ಅಳವಡಿಸಿಕೊಳ್ಳುವಂಥ ಒಂದು ಜರೂರು ಅತ್ಯಗತ್ಯವಾದ್ದು ಇವತ್ತು ಆಗಬೇಕಾಗಿದೆ. ಏಕೆಂದರೆ ಪೂರ್ವಕಾಲದಲ್ಲಿ ಕುವೆಂಪು ಆಗ್ಬೋದು, ತೀನಂಶ್ರೀ ಆಗ್ಬೋದು, DLN ಆಗ್ಬೋದು, TS ವೆಂಕಣ್ಣಯ್ಯ ಆಗ್ಬೋದು, ಈ ರೀತಿ ಅನೇಕರು ಸಾಹಿತ್ಯ ರಚನೆಯ ಸಂದರ್ಭದಲ್ಲಿ, ಸಾಹಿತ್ಯದ ಚರ್ಚೆಯ ಸಂದರ್ಭದಲ್ಲಿ ಮಾದರಿಯಾಗಿ ನಮ್ಮ ಕಣ್ಣ ಮುಂದೆ ಇರ್ತಾಯಿದ್ರು. ಆದರೆ ಬರ್ತಾ ಬರ್ತಾ ಅನೇಕ ಗೊಂದಲಗಳಾಗಿ ಅನೇಕ ಅನ್ಯ ಶಿಸ್ತುಗಳು ಸಾಹಿತ್ಯವನ್ನು ಬಗೆದು ನೋಡುವ ಕಾರಣದಿಂದಾಗಿ ಮಾದರಿಗಳು ಚದುರಿ ಹೋಗಿ ಕಾಲಕ್ರಮೇಣ ಅವು ಮರೆಯಾಗಿ ನಿಂತಂತೆ ಆಗಿದೆ. ಹೀಗಾಗಿ ಇವತ್ತು ಒಂದು ಗಟ್ಟಿ ಮಾದರಿಗಳು ನಮಗೆ ಅತ್ಯಗತ್ಯವಾಗಿ ಬೇಕಾಗಿದೆ ಮೌಲ್ಯಮಾಪನ ಸಂದರ್ಭದಲ್ಲಿ. ಹೀಗಾಗಿ ಇಂಥ ಮಾದರಿಗಳಲ್ಲಿ ನಮಗೆ ಮಾದರಿಯಾಗಿ ನಿಂತವರು ಡಾಕ್ಟರ್ ಎಂ ಬಸವಣ್ಣ, OL ನಾಗಭೂಷಣ ಸ್ವಾಮಿ, ಡಾಕ್ಟರ್ ಬಸವರಾಜ್ ಕಲ್ಗುಡಿ, ಹೀಗೆ ಅನೇಕ ಹಿರಿಯ ತಲೆಮಾರು ನಮ್ಮ ಮುಂದೆ ಇನ್ನೂ ಇದೆ. ಅದು ನಮ್ಮ ಪುಣ್ಯ. ಇದನ್ನು ನಾವು ಸದ್ಬಳಕೆ ಮಾಡಿಕೊಂಡು ಅವರಿಂದ ನಾವು ಏನನ್ನು ಕಲಿಬಹುದು ಅದನ್ನು ಕಲಿತು ಹೇಗೆ ನಾವು ನಮ್ಮ ಸೃಷ್ಟಿ ಸಂದರ್ಭದಲ್ಲಿ, ವಿಮರ್ಶೆಯ ಸಂದರ್ಭದಲ್ಲಿ ಅದನ್ನು ನಾವು ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ನಾವು ಬಹಳ ತುರ್ತಾಗಿ ಇವತ್ತು ಚರ್ಚೆಗೆ ಒಳಪಡಿಸಬೇಕಾಗಿದೆ. ಆ ಒಂದು ಮೂಲ ಆಶಯದೊಂದಿಗೆ ಈ ಆನುವಲಿದಂತೆ ಅನ್ನೋ ಕಾರ್ಯಕ್ರಮವನ್ನು ನಾವು ಅಳವಡಿಸ್ಕೊಂಡಿದ್ದೇವೆ. ತಾವೆಲ್ಲ ಇವತ್ತು ಇದಕ್ಕೆ ಸಾಕ್ಷೀಭೂತರಾಗಿದ್ದೀರಿ. ಹೀಗಾಗಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಒಂದು ಯೋಜನೆ ಕನ್ನಡ ವಿಶ್ವವಿದ್ಯಾಲಯದ್ದು ಸಾಹಿತ್ಯ ಅಧ್ಯಯನ ವಿಭಾಗದ್ದಾಗಿದೆ. ಬಹಳ ಶ್ರಮಪಟ್ಟು ವೆಂಕಟಗಿರಿ ದಳವಾಯಿಯವರು ಮತ್ತು ಅವರ ಸ್ನೇಹಿತರು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದಾರೆ. ಬಹಳ ಕಷ್ಟ. ನಮ್ಮ ಒಂದು ಈ ಕಾರ್ಯಕ್ಕೆ ಹಿನ್ನಡೆಯೇನೋ ಅನ್ನೋ ಹಾಗೆ ನಿನ್ನೆ ರಾತ್ರಿಯಿಂದ ಜಡಿಮಳೆ ಕೂಡ ಶುರುವಾಗಿದೆ. ಆದರೆ ಜಡಿಮಳೆಯನ್ನೂ ಲೆಕ್ಕಿಸದೆ ನೀವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ನೀವು ಆಗಮಿಸಿರೋದು ನಿಜವಾಗಲೂ ಕೂಡ ಸಾಹಿತ್ಯದ ಚರ್ಚೆ ಇನ್ನೂ ಜೀವಂತವಾಗಿದೆ. ಇನ್ನೂ ಕೂಡ ಅನೇಕ ಹೊಸ ದಿಕ್ಕುಗಳನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಆಶಯವನ್ನು ಇದು ತೋರಿಸುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಸಾಂಗವಾಗಿ ನಿರಾತಂಕವಾಗಿ ಆಗಲಿ. ನೀವೆಲ್ಲರೂ ಕನ್ನಡ ವಿಶ್ವವಿದ್ಯಾನಿಲಯದ ಇಂಥ ಯೋಜನೆಗಳ ಜೊತೆ ನೀವು ಸಹಕಾರಿಯಾಗಿ ನಿಲ್ಲಬೇಕು ಅಂತ ನಿಲ್ತೀರಿ ಅನ್ನೋ ಆಶಯದೊಂದಿಗೆ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.